ಮಲ್ಪೆಯ ಮಸೀದಿ ಆವರಣದ ಶೌಚಾಲಯದಲ್ಲಿ ನವಜಾತ ಶಿಶು ಶವ ಪತ್ತೆ ವಿಚಾರವಾಗಿ ಉಡುಪಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಅರುಣ್ ಕುಮಾರ್ ಹೇಳಿಕೆಯನ್ನ ನೀಡಿದ್ದಾರೆ. ಮಲ್ಪೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನವಜಾತ ಶಿಶು ಶವ ಪತ್ತೆ ಪ್ರಕರಣ ದಾಖಲಾಗಿದೆ. ಮಗುವಿನ ಮೃತದೇಹ ಜಾಮಿಯಾ ಮಸೀದಿ ಆವರಣದ ಶೌಚಾಲಯದಲ್ಲಿ ಪತ್ತೆಯಾಗಿದೆ ಎಂದರು. ಕಾರ್ಮಿಕರಿಗೋಸ್ಕರ ನಿರ್ಮಿಸಿದ್ದ ಶೌಚಾಲಯದಲ್ಲಿ ಮಗುವಿನ ಶವ ಪತ್ತೆಯಾಗಿತ್ತು. ಇದು ಮಸೀದಿಯವರ ಗಮನಕ್ಕೆ ಬಂದಾಗ ದೂರು ನೀಡಿದ್ದಾರೆ. ಈ ಮಗುವಿನ ಶವ ಎಲ್ಲಿಂದ ಬಂತು ಎಂದು ತನಿಖೆ ನಡೆಸಲಾಗಿದೆ. ಸ್ಥಳೀಯ ಯುವತಿ ಅಫ್ರೀನಾ ಅವರ ನವಜಾತ ಮಗುವಿನ ಶವ ಎಂದು ಗೊತ್ತಾಗಿದೆ. ಅಫ್ರೀನಾಲಿಂದ ಸ್ವ ಇಚ್ಛೆ ಹೇಳಿಕೆಯನ್ನ ಪಡೆಯಲಾಗಿದೆ ಎಂದರು. ಆಕೆ ತನ್ನದೇ ಮಗು ಎಂದು ಒಪ್ಪಿಕೊಂಡಿದ್ದಾಳೆ. 7 8 ತಿಂಗಳು ನಡುವಯಸ್ಸಿನ ಭ್ರೂಣ ಯಾವುದೇ ಪ್ರೊಸೀಜರ್ ಇಲ್ಲದೆ ಅಬೋರ್ಷನ್ ಮಾಡಿಕೊಳ್ಳಲು ಪ್ರಯತ್ನಿಸಿದ್ದಾಳೆ. ಏಕಾಏಕಿ ಹೊಟ್ಟೆ ನೋವು ಬಂದಿರೋದ್ರಿಂದ ಶೌಚಾಲಯಕ್ಕೆ ತೆರಳಿದ್ದಾಳೆ. ಶೌಚಾಲಯದಲ್ಲಿ ಮಗುವನ್ನು ಬಿಟ್ಟು ಹೋಗಿದ್ದಾಳೆ. ಸದ್ಯ ಅಫ್ರೀನಾ ಆಸ್ಪತ್ರೆಗೆ ದಾಖಲಾಗಿದ್ದಾಳೆ. ಇನ್ನು ಆಸ್ಪತ್ರೆಯಿಂದ ಬಿಡುಗಡೆಯಾದ ನಂತರ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತದೆ. ಈ ಬಗ್ಗೆ ಕೆಲವೊಂದು ಅನುಮಾನಾಸ್ಪದ ಆಡಿಯೋಗಳು ಕೂಡ ವೈರಲ್ ಆಗಿದೆ. ಸುಳ್ಳು ಸುದ್ದಿ ಹಬ್ಬಿಸಿದವರ ಮೇಲೆ ಕ್ರಮ ಕೈಗೊಳ್ಳಲಾಗುವುದು ಎಂದಿದ್ದಾರೆ. ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಕಟ್ಟಿರೋ ಒಂದು ಶೌಚಾಲಯದಲ್ಲಿ ಒಂದು ಮಗು ಡೆತ್ ಆಗಿರೋದ್ರ ಬಗ್ಗೆ ಅಲ್ಲಿ ಸ್ಥಳೀಯರು ನೋಡಿದ್ದಾರೆ. ಇದರ ಸಲುವಾಗಿ ಜಾಮಿಯಾ ಮಸೀದಿಯಿಂದ ಬಂದು ದೂರನ್ನು ಕೊಟ್ಟಿದ್ದಾರೆ. ಈ ದೂರಿನ ಹಿನ್ನೆಲೆಯಲ್ಲಿ ಮಲ್ಪೆ ಪೊಲೀಸ್ ಸ್ಟೇಷನ್ನಲ್ಲಿ ಕ್ರೈಮ್ ನಂಬರ್ 48/25 ಅಂಡರ್ ಸೆಕ್ಷನ್ 94 BNS ನಲ್ಲಿ ಒಂದು ಕೇಸ್ ದಾಖಲಾಗಿದೆ. ಈ ಮಗುವನ್ನು ಯಾರು ಬಿಟ್ಟೋಗಿದ್ದಾರೆ ಕನ್ಸಿಲ್ ಮಾಡಿ ಎಂದು ತನಿಖೆ ಪ್ರಥಮವಾಗಿ ಮಾಡಿದ ಸಂದರ್ಭದಲ್ಲಿ ಇದು ಅಲ್ಲಿ ಸ್ಥಳೀಯವಾಗಿರುವ ಅಫ್ರೀನಾ ಎಂದು ಒಂದು ಮೇಜರ್ ಹುಡುಗಿದು ಮಗು ಎಂದು ಗೊತ್ತಾಗಿದೆ. ಅಫ್ರೀನಾ ಅವರು ಈಗ ಅವ್ರದ್ದು ಸ್ವಇಚ್ಛೆ ಹೇಳಿಕೆ ತಗೊಂಡಿದ್ದಾಗ ಅವರದೇ ಅದು ಮಗು ಇತ್ತು. ಮತ್ತೆ 7 ಮತ್ತು 8 ತಿಂಗಳ ಮಧ್ಯದಲ್ಲಿ ಇರುವ ಮಗುವನ್ನು ಇವರೇ ಮೆಡಿಕಲ್ ಟರ್ಮಿನೇಷನ್ ಮಾಡಲಿಕ್ಕೆ ಯಾವುದೇ ಪ್ರೊಸೀಜರ್ ಇಲ್ಲದೆ ಇವರು ಅಬಾರ್ಷನ್ ಮಾಡಲಿಕ್ಕೆ ಟ್ರೈ ಮಾಡಿ ಆ ಸಂದರ್ಭದಲ್ಲಿ ಸಡನ್ ಆಗಿ ಹೊಟ್ಟೆ ನೋವು ಬಂದಿರೋದ್ರಿಂದ ಅಲ್ಲಿ ಶೌಚಾಲಯದಲ್ಲಿ ಮಗು ಬಿಟ್ಟು ಇವರು ಅಲ್ಲಿಂದ ಹೋಗಿರುತ್ತಾರೆ ಎಂದು ಅವರು ಸ್ವಇಚ್ಛೆ ಹೇಳಿಕೆಯಿಂದ ಕೊಟ್ಟಿದ್ದಾರೆ. ಇದ ಸಂದರ್ಭದಲ್ಲಿ ಅವರನ್ನು ಈಗ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾರೆ, ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ. ಅವರು ಹಾಸ್ಪಿಟಲಿಂದ ಬಂದ ಮೇಲೆ ಮುಂದೆ ಅವರ ಮೇಲೆ ಕಾನೂನು ರೀತಿಯಲ್ಲಿ ಕ್ರಮ ತಗೊಳ್ಳಲಾಗುವುದು. ಮತ್ತೆ ಈ ಕೇಸಿಗೆ ಸಂಬಂಧಿಸಿದಂತೆ ಕೆಲವೊಂದು ಆಡಿಯೋಗಳನ್ನು ಕೆಲವೊಬ್ಬರು ಇದು ಮಗು ಬೇರೆಯೊಬ್ಬರದು ಎಂದು ಹೇಳಿ ಮಾಡುವ ಕೆಲವೊಬ್ಬರದು ಅನುಮಾನಾಸ್ಪದ ಆಡಿಯೋಗಳು ಬಂದಿದೆ. ಈ ತರ ಸುಳ್ಳು ಸುದ್ದಿಗಳನ್ನು ಯಾರು ಎಬ್ಬಿಸಬಾರದು. ಎಬ್ಬಿಸಿದರೆ ಮತ್ತೆ ಅವರ ಮೇಲೇನೂ ಕಾನೂನು ರೀತಿಯಲ್ಲಿ ಕ್ರಮ ತಗೊಳ್ಳಲಾಗುವುದು.